ಪತ್ನಿಯ ಶೀಲ ಶಂಕಿಸಿ ಪತ್ನಿಯನ್ನು ಪಾಪಿಪತಿ ಸನಕಿಯಿಂದ ಹೊಡೆದು ಬರ್ಬರ ಹತ್ಯೆಗೈದಿರುವ ಘಟನೆ ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕಿನ ಹುಬನೂರು ತಾಂಡಾ 2ರಲ್ಲಿ ನಡೆದಿದೆ. ರೇಷ್ಮಾ ರಾಠೋಡ್ ಕೊಲೆಯಾದ ಪತ್ನಿ. ಅಶೋಕ್ ರಾಠೋಡ್ ಪತ್ನಿಯೇ ಕೊಲೆ ಮಾಡಿದ ಆಸಾಮಿ. ಕುಡಿದು ಬಂದು ಮನೆಯಲ್ಲಿ ಪತ್ನಿಗೆ ನಿತ್ಯ ಕಿರುಕುಳ ನೀಡುತ್ತಿದ್ದನು. ಗಂಡನ ಕಾಟ ತಾಳಲಾರದೆ ಹುಬನೂರಲ್ಲಿದ್ದ ತನ್ನ ತವರು ಮನೆಗೆ ರೇಷ್ಮಾ ಹೋಗಿದ್ದಳು. ರೇಷ್ಮಾಳ ತವರು ಮನೆಗೆ ಹೋಗಿ ಅಲ್ಲಿ ಸನಕಿಯಿಂದ ಹೊಡೆದು ಕೊಲೆ ಮಾಡಿದ್ದಾನೆ. ಕಳೆದ 11 ವರ್ಷಗಳ ಹಿಂದೆ ಮದುವೆಯಾಗಿತ್ತು. ಕೆಲ ತಿಂಗಳಿನಿಂದ ಪತ್ನಿಯ ಮೇಲೆ ಅನೈತಿಕ ಸಂಬಂಧದ ಸಂಶಯವನ್ನು ಅಶೋಕ್ ಮಾಡುತ್ತಿದ್ದನು. ತಿಕೋಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ನಾವು ಮನೆ ಆಗಿದ್ದಿಲ್ರಿ ಸರ್, ಕೆಲ್ಸಕ್ಕೆ ಹೋಗಿದ್ರಿ. ಮತ್ತು ನಾವು ಹೋಗೋಣ, ಮತ್ತು ಯಾರೂ ಇದ್ದಿಲ್ಲ ಮನ್ಯಾಗ. ಒಬ್ಬನೇ ಮಗಳು ಭೀ ಹೋಗಿದ್ದು ಕೆಲ್ಸಕ್ಕೆ, ನಾವು ಭೀ ಹೋಗಿದ್ವಿ. ಮತ್ತು ಚೆಂತನ ಕೆಲಸ ಮಾಡೋದು ಮಗಳ ಸಂಜೆ ಮುಟ್ಟು ಬಂದಾಳ. ಮತ್ತು ಬಂದು ಕೇಸಿ ಸಣ್ಣ ಕೂಸಿದ್ರು ಅವ್ರ ಮನೆ ಬಗಲ. ಮತ್ತು ಕೂಸು ತೊಗೊಂಡು ಕೇಸಿ ಮಲ್ಲಿ ಕುಡ್ಸ್ಕೊತ ಕೂತಾಳಾಕಿ. ಕೂತಾಣ ಬಂದು ಕೇಸಿ ಕೋರನ್ನ ಹೊಡೆದಾವ. ಯಾರು ಹೊಡೆದಾರ್ರಿ? ಹಳೆ ನಮ್ದು ಹಳೆ. ಹಳೆಯನ ಹೆಸರು ಏನು ರೀ? ಅಶೋಕ್ ರೀ. ಅಶೋಕ ಅಡ್ರೆಸ್ ಅವ್ರದ್ದು ಇದನ್ರಿ? ರಾಠೋಡ್. ಹಾಂ ರೀ. ಎದ್ರ ಸಂಬಂಧ ಹೊಡೆದಾರೆ? ಯಾವ್ದ್ರ ಸಂಬಂಧ ಯಾನು ನಮ್ಗೆ ಕೇಳಿಲ್ಲ, ಯಾನೂ ಇಲ್ಲ ಮುಂದೆ. ಇದು ಎಲ್ಲ ಮತ್ತೆ ಅವ್ರ ಮನೆ ಆಗೈತೆ ಗಂಡನ ಮನೆ ಆಗೈತೆ? ಅವ್ರ ಮನೆ ಆಗಿ ಯಾವಾಗ ಏನು ಜಗಳತ್ತು ಏನಿತ್ತು ಏನು ಮೊದಲು ಜಗಳ ಆಗೋಣ ನಮ್ಮ ಮನೆಗೆ ಕರ್ಕೊಂಡು ಬರ್ತೀವಿ. ತವ್ರ ಮನೆ ಬಂದು 2 ದಿನ ಆಯಿತು. 2 ತಿಂಗಳು. ಎದ್ರ ಸಂಬಂಧ ಬಂದಿದ್ದಾರ್ರಿ ಅವ್ರು? ಅದು ಮೊದಲು ಹಿಂಗೆ ಅತ್ತಿ ಮಾವ ಎಲ್ಲ ಹೊಡೆದಾರ ಅವ್ನಿಗೆ. ಹಾಂ ರೀ. ಟಾರ್ಚರ್ ಕೊಡ್ತಿದ್ರೇನು ರೀ? ಹಾಂ ಬಡಿತಿದ್ರು? ಹಾಂ ಬರ್ತಾರೆ. ಎಲ್ಲ ಕಿವಾಗಿದ್ರೆ ತಗದ್ ಕಿಸಿ ಹೂ ತಗದ್ ಕಿಸಿ ಹಿಂಗೆ ಹೋಗಿ ಬರ್ತಾರೆ. ಯಾರು ಬಡಿತಿದ್ರಿ? ಅವು ಎಲ್ಲರೂ ಹೋಗಿ ಬರ್ತಾರೆ. ಯಾರ್ಯಾರು ರೀ? ಅದು ಮೈದನ್ಗಳು 4 ಮಂದಿ ಮತ್ತು ಅತ್ತಿ ಮಾವ. ಹೆಸರು ಏನು ಗೊತ್ತದವ್ರಿ? ಹಾಂ ಗೊತ್ತಾಗ. ಹೆಸರು ಹೇಳಿ. ಅಶೋಕ್ ರೀ, ರಾಹುಲ, ಹಾಂ, ಸಾಗರ, ಅಜಿತ್. ಹ್ಞೂ. ಅಕ್ಕಿನ ನಮ್ಮ ವೈನಿಂದ ಹೆಸರು ಕಮಲಾಬಾಯಿ. ಹ್ಞೂ. ಅಣ್ಣನ ಹೆಸರು ರಾಜು. ಎದಕ್ಕೆ ಬಡಿತಿದ್ರಿ? ಕಾರಣರೇ ಏನಿತ್ತು ಬಡಿಯಾಕರಿ? ಯಾನು ನಮ್ಗೆ ಭೀ ತಿಳಿಸಿಲ್ರಿ ಅಣ್ಣ. ಅವ್ರ ನಿಮ್ಮ ಮಗಳು ಬಂದು ಹೇಳಿಲ್ಲ? ಮಗಳು ಹೇಳಿದ್ರು. ಮತ್ತು ಮಗಳು ಏನೋ ಹಿಂಗೆ ಮೊದಲ ಮೊಬೈಲ್ ಸಿಕ್ತು ಹೇಳೋಣ. ಮತ್ತು ಮೊಬೈಲ್ ಏನು ರೀ? ಅವು ಮಗಳು ಅಂತೇಳಿ ಮೊಬೈಲ್ ಸಿಕ್ಕಿ ಬರ್ತಾರೆ. ಇಲ್ಲಮ್ಮ ಬಡಿಲಕ್ಕೆ ಏನೋ ರೊಕ್ಕದ ಸಮಸ್ಯೆ, ಏನು ರೊಕ್ಕ ಮುಖ ಏನು ಮತ್ತು ಎದ್ರ ಸಂಬಂಧ ಬಡಿತಿದ್ರಿ ಅವರು? ಅವು ಮೊಬೈಲೇ. ಏನು ಮೊಬೈಲ್ ರೀ? ಏನು ಮೊಬೈಲ್ ಇತ್ತ ತಂದು ಬಡಿತಿದ್ರೇನು ರೀ? ಹಾಂ, ನಿಮ್ಮ ಹತ್ತಲ್ಲಿ ಮೊಬೈಲ್ ಯಾಕೆ? ಹಾಂ ರೀ. ಯಾಕೆ ಯಾರು ಕೊಟ್ಟಾರ ನಿಮ್ಗೆ ಮೊಬೈಲ್ ಸಿಕ್ಕಿ ಬರ್ತಾರೆ? ಇದು ಕೇವಲ ಮೊಬೈಲ್ ಸಂಬಂಧ ಬಡ್ದಿದ್ದು? ಹಾಂ ಹಾಂ ರೀ. ಅದು ಮೊಬೈಲ್ ಸರಿ ಬರ್ದಾನ. ಆಕಿ ಮಗಳ ಸಾಯ್ತು ಕೇಸಿ ಹೋಗ್ಬಿಟ್ಟ. ಹಾಂ ರೀ. ಮತ್ತು 4 ದಿನ ನಮ್ಮ ಮಗಳ ಜೋಪಾನ ಮಾಡಿಕೇಸಿ 4 ದಿನ ಮಂದಿ ಮನ್ಯಾಗ ಕಳಿಸಿದ್ವಿ ಆಕಿ. ಹ್ಞೂ. ಮತ್ತು ಅಣ್ಣಾಗ ಹೇಳ್ದು, ಅಣ್ಣ ತೊಗೊಂಡು ಬರಲಿ ಮಗಳಿಗೆ ನಿಮ್ಮ ಮನ್ಯಾಗ ಕಳಿಸ್ತೀನಿ ಹೇಳಿದ್ರು. ಅಣ್ಣ ನನ್ನ ಮನೆಗೆ ತರಬೇಡ್ರಿ, ನಮ್ಮ ಮನೆಗೆ ತಂದಿದ್ರು ನಾ ಸಾಯ್ತಿದ್ರು. ಹ್ಞೂ. ಹಿಂಗೆ ಮತ್ತು ನಮ್ಮ ಮನ್ಯಾಗ ನಮ್ಮ ಮಗಳು ಇರ್ರಿ, ನಿಮ್ಮ ಮನ್ಯಾಗ ನೀವು ಚೆಂದಾಗಿರ್ರಿ ಕೇಸಿ ಹೇಳಿಬಿಟ್ಟು. ಹಾಂ. ಮತ್ತು ಹೇಳೋಣ. ಮತ್ತು ದಿನ ಬರೋದು ಜಗಳ ಮಾಡೋದು ಅದೇ ಮಾತು. ದಿನ ಬರೋದು ಜಗಳ ಮಾಡೋದು, ದಿನ ಬರೋದು ಜಗಳ ಮಾಡೋದು. ಎಲ್ಲಿ ಬಂದು ಹೊಡೆದಾನಮ್ಮ? ನನ್ನ ಮನೆಗೆ. ನಿಮ್ಮ ಮನೆಯಲ್ಲಿ? ಒಬ್ಬನು ತಾಂಡದಾಗ. ಈಗ ನೀವು ಮಗಳು ಕೊಟ್ಟಿದ್ದು ಗಂಡನ ಮನೆ ಅದು ಅದೇ ಊರು. ಯಾವ ಊರು? ಒಬ್ಬನೂರೇ. ಈಗ ನಿಮ್ಮ ಊರು ಯಾವುದು? ಒಬ್ಬನೂರೇ. ಗಂಡನ ಮನೆಯೂ ಅಲ್ಲಿ, ತವ್ರ ಮನೆಯೂ ಅಲ್ಲಿ? ಹಾಂ ರೀ. ಅಲ್ಲಿ ನಿಮ್ಮ ಓಣ ಇವರು ಏನು ಇದ್ರ ಬಗ್ಗೆ ಏನು ಇದ್ರ ಮಾಡಲಿಲ್ಲ? ಎಲ್ಲ ಮನೆ ಅದಾವ, ಮನುಷ್ಯರು ಯಾರು ಇಲ್ಲ ಅದ್ರಾಗ. ನಮ್ಮದೇ ಮನೆಯವ್ರು ಇಲ್ಲ. ಊರನವ್ರು ಹೊತ್ತು ಏನು ಇದ್ರ ಬಗ್ಗೆ ಎದಕ್ಕೆ ಜಗಳ ಮಾಡ್ತೀರಿ, ಎದಕ್ಕಿಲ್ಲ? ಏನು ಇಲ್ಲ ಅವ್ರಿಗೆ. ಅಲ್ಲ, ಅಲ್ಲಿ ನಿಮ್ಮ ಸಮಾಜನವರು ಯಾರು ಇದ್ದಿರಲ್ಲ? ಅವ್ರಿಗೆ ಯಾರು ನಾವು ಭೀ ಹೇಳಕ್ಕೆ ಹೋಗಿಲ್ಲ. ಮತ್ತು ಅವ್ರಿಗೆ ನಮ್ಗೆ ಕೇಳೋಣ, ಹಣ ಏನು ಬೆಳೆದು ನಮ್ಮ ಮನ್ಯಾಗ ಬೇಡ ಹಿಂಗೆ ಹೇಳಿದ್ರು. ಮನೆಗೆ ವೈನಿಗೆ ಹೇಳೋಣ, ವೈನಿಗೆ ಹಿಂಗೆ ಹೇಳಿದ್ರು. ಎಷ್ಟು ಮಾಕಿ ಮಕ್ಕಳು? ಎಷ್ಟು? 3 ಮಂದಿಗೆ. 3 ಮಂದಿ. ಎಷ್ಟು ವಯಸ್ಸಿನವರು ಮಕ್ಕಳು? ಒಂದು 6 ತಿಂಗಳದಾಗ ಆಧಾರ್ ಹುಡುಗ, ದೊಡ್ಡ ಹುಡುಗ 6 ವರ್ಷ. 8 ವರ್ಷ ಆಯ್ತು ಮದುವೆಗೆ? 8 ವರ್ಷ ಆಗಿದೆ. 8 ವರ್ಷ ಆಯ್ತು. ಏನು ಸಾಲಿಯೋದು ಕಲ್ತಾಳ? ಏನೇ ಕಲ್ತೀವಿ. ಅವ ಏನು ಕೆಲಸ ಮಾಡ್ತಾನ? ಮನುಗ್ ಮಾಡ್ತಾನೆ. ಮನೋಕ್ ಮಾಡ್ತಾನ? ಸ್ವಂತ ಹೊಲ ಐತಿ? ಇಲ್ಲ, ಕೊಂಡು ತೊಗೊಂಡು ಮಾಡ್ತಾನೆ. ಕೊಂಡು ತೊಗೊಂಡು ಮಾಡ್ತಾನ? ದಾರು ಬಾರ್ ಕೊಡ್ತಿದ್ರು. ದಾರು ಕುಡಿದು ದಿನ ಕುಡಿದು, ದಾರು ಕುಡಿದು ಬಂದ್ರು ದಿನ ಹೊಡೆದು ಹುಡುಗಿ. ದಿನ ದಾರು ಕುಡಿದು ಬಂದು ಹೊಡಿದು ಹೊಡೆದು ಅಲ್ಲಿ ನೋಡಿದ್ವಿ, ಇಲ್ಲಿ ನೋಡಿದ್ವಿ, ಯಾವ ನೋಡಿದ್ರೆ ಇಲ್ಲಿ ನೋಡಿದ್ರೆ ಕೇಸಿ ಹೇಳೋದು, ದಿನ ಜಗಳ ಮಾಡೋದು ಮನೆ. ನಿಮ್ಮ ಹೆಸರು ಹೇಳಮ್ಮ? ನೀವು ಏನಾಗಬೇಕಮ್ಮ ಹುಡುಗಿಗೆ? ನಮ್ದು ಆಗಿದ್ದು ಏನು ಘಟನೆ ಆಗೈತಿ ಮಾರ್ಲಾಕ ಅದು ಅಶೋಕ್ ಬಂದು ಕಿರಿಂದ ಜೀವ ಹೊಡೆದಾನ ರೀ. ಇದ್ರ ಸಂಬಂಧ ಅದೇ ನಮಗೆ ಇದು ಇಡ್ರಿ. ಅವರೆಲ್ಲ 6 ಮಂದಿ ಕಳಿಸಿ ಕೊಟ್ಟಾರ. 5 ಮಂದಿ ಮುಂದೆ ಹೋಗಿ ಖುನಿ ಮಾಡ್ಯಾರ.
ಮತ್ತು ಬಿದ್ದಿರುಬ್ಲಿ ಗಾಡಿಯಾಗ ಹಾಕೊಂಡ್ಕಿಂದ ಓಡ್ಬಿಟ್ಟಾರ ಗಾಡಿ ತರಬೇಕಿಂದ ಪಸಾರಾಗಿಬಿಟ್ಟಾರ. ಎಷ್ಟು ಮಂದಿ ಕೂಡ ಹೊಡೆದಾರ ರೀ? ಒಬ್ಬ ಹೊಡೆದಾನ್ರಿ ಜೀವ. ಹಾಂ ರೀ. ಮತ್ತು 6 ಮಂದಿ ಆ ಕಡೆ ಒಯ್ದು ಆ ಕಡೆ ಒಯ್ದಿದ್ರಿ ಏನು ಹೊಡೆದಾರೋ ಏನು ನಾವೇ ನೋಡಿದ್ರಿ. ಏನು ತೊಗೊಂಡು ಹೊಡೆದಾರ ಸರ್? ಸನ್ಕಿ ತೊಗೊಂಡು ಹೊಡೆದಾರ್ರಿ. ಸನ್ಕಿದ ಹೊಡೆದಾರ, ಕಲ್ಲಿ ಹೊಡೆದಾರ. ಮನೆ ಮಲಗಿದಾಗ ಹೊಡೆದಾರ? ಮನ್ಯಾಗ ಕೂತಿಲ್ರಿ ಮುಂದೆ, ಹಿಂದೆ ಬಂದು ಕೂತು ಹಿಂದೆ ಬಂದು ಇದರಿಂದ ಸನ್ಕಿ ಮದುವೆ ಆಗಿ 10 ವರ್ಷ ಆಯ್ತು ರೀ. ಮಕ್ಕಳು 3 ಮಂದಿ ಅದಾರ. ನೀವು ಎಲ್ಲಿ ಹೋಗಿದ್ದೀರಿ ಸರ್? ನಾವು ವಿಜಯವಾಡ ಹೋಗಿದ್ದೀವಿ ಸರ್. ವಿಜಯವಾಡ ಅಪ್ಪ ಮಕ್ಕಳು. ಯಾರ್ಯಾರ ಕಂಪ್ಲೇಂಟ್ ಕೊಟ್ಟು ಅವ್ರ ಹೆಸರು ಸರ್? ಅಶೋಕದ ಮೇಲೆ, ರಾಜು ಮೇಲೆ, ಕಂಬ್ಲಿ ಮೇಲೆ, ಮತ್ತು ರಾಹುಲ್, ಅಜಿತ್ ಮತ್ತು ಸಾಗರ್ಯ ಅವ್ರ ಮೇಲೆ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್. ಏನು ಕೆಲಸ ಮಾಡ್ತಿದ್ರಿ ಅವರು? ಅವರೆಲ್ಲ ದ್ರಾಕ್ಷಿ ಮಾಡ್ತಾರೆ ಸರ್. ಅವರು ದ್ರಾಕ್ಷಿ ಮಾಡ್ತಾರೆ. ಏನು ಮೊದಲು ಮನ್ಯಾಗ ಜಗಳದ ಏನು ಆಗ್ತಿತ್ತೇನು? ಮನ್ಯಾಗ ಜಗಳ ಆಗ್ತಿದ್ರಿ. ಜಗಳ ಆಗಿದ್ದು ಹೇಳಿ ಎಲ್ಲರೂ ಕೂಡಿ ಹೊಡೆದಿದ್ರಿ. ಅದಕ್ಕೆ ಮನೆಗೆ ಕರ್ಕೊಂಡು ಹೋಗಿದ್ರಿ. ಮೊದಲು ಜಗಳ ಆಗಿ ಮನೆಗೆ ಕರ್ಕೊಂಡು ಹೋಗೋದು ಕರ್ಕೊಂಡ್ಬರೋದು ನಡೆದಿತ್ತು. ಹಾಂ, ಅವರು ನಾವು ಕಳಿಸ್ಬೇಕು ಹೋಗಿವ್ರಿ. ಅವ್ರು ಮನ್ಯಾಗದ್ರಿ ಬಂದಳಂದ್ರೆ ನಾವು ಊರು ಹಾಕೊಂಡು ಇತ್ತು ಮಾವ ಅಂದ್ರಿ. ಮನೆಗೆ ಯಾರು ಇರಲಿಲ್ಲೇನ್ರಿ? ಯಾರು ಇದ್ದಿಲ್ರಿ. ನಾವು ಎಲ್ಲ ಒಂದೊಂದು 2 ಮಗಳದಾವು. ಅವರು ದ್ರಾಕ್ಷಿ ತೆಗಲಾಗ, ಹೆಣ್ಮಕ್ಳು ದ್ರಾಕ್ಷಿ ತೆಗಲಾಗ್ರಿ. ನಮ್ಮ ಸಸಿ ಒಬ್ಬಾಕಿನೇ ಇದ್ದಿಲ್ರಿ. ಎಲ್ಲಿಗೈತ್ರಿ ಇದು ಘಟನೆ? ಹುಬನೂರು ತಾಂಡೇರಿ, 2 ನಂಬರ್ ತಾಂಡೇರಿ ಮನ್ಯಾಗ ಆಗೈತಿ ರೀ. ಎದ್ರ ಸಂಬಂಧ ಜಗಳ ಆಗಿದ್ರಿ ಹಿಂದೆ? ಹಿಂದೆ ಹಂಗೆ ರೀ. ಮನೆಗೆ ಕೊಟ್ಟು ಏನ್ರಿ ಎಲ್ಲರೂ ಕುಡಿ ಹೊಡೋದು ಇದು ಮಾಡೋದು. ಅದೇ ಮನೆಗೆ ಬಿಡೋಣ ಜಗಳ ನೋಡೋದಿರಿ ಸರ್. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು ಸರ್? ಲಿಂಬಾಜಿ ರೀ ಸರ್. ಲಿಂಬಾಜಿ ರಾಠೋಡ್ ಚವಾಣ್. ಲಿಂಬಾಜಿ ಚವಾಣ್.